ಸೊ ಅವನ ಕಷ್ಟಗಳನ್ನು ನಾವು ಕೇಳಿದೀವಿ, ಬಟ್ ನೋಡಿದೀವಿ ನಾವು ಕಾನ್ಫಿಡೆನ್ಸ್ ಆಗಿ. ಸೊ ಅವರೊಬ್ರು ಸೆಟ್ ಬಾಯ್ ಆಗಿ ಬಂದು, ಯಾರಿಗೂ ಏನು ಸುಮ್ಮನೆ ಅಲ್ಲ, ಸೆಟ್ ಬಾಯ್ ಆಗಿ ಬಂದು, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಸೇರಿ, ಸೊ ಸ್ವಂತ ಒಂದು ಯೂಟ್ಯೂಬ್ನ ಇದು ಮಾಡಿ ಅಲ್ಲಿ ಅವನ ಕಥೆಗಳನ್ನ ಹೇಳಿ, ಅದು ಒಂದೇ ಒಂದು 7 ನಿಮಿಷ ಒಂದೇ ಸರ್ ಮಾತಾಡೋಂಥದ್ದನ್ನ ಮಾಡಿ ಇಷ್ಟು ಜನಗಳ ಪ್ರೀತಿ ಗಳಿಸಿ ಇವತ್ತು ಇಲ್ಲಿ ಬಂದಿದ್ದಾನೆ ಅಂದ್ರೆ ಸಾಮಾನ್ಯ ಅಲ್ಲ. ಒಂದು ಈ ಮಟ್ಟಕ್ಕೆ ಬರ್ಬೇಕು ಅಂದ್ರೆ ಸುಮ್ಮನೆ ಆಗಲ್ಲ. ಆಮೇಲೆ ಇಷ್ಟು ಜನ ಪ್ರೀತಿ ಪಡಿತಾರೆ ಅಂತಂದ್ರೆ ಅದು ಸುಮ್ಮನೆನೂ ಅಲ್ಲ, ಎಲ್ಲರೂ ಸುಮ್ಮನೆ ಪ್ರೀತಿಸಕ್ಕಾಗಲ್ಲ. ನೀವು ನೋಡ್ದಂಗೆ ಕೋಟಿ 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 ಇರೋರು ಇಲ್ಲ, ನಾನು ನಿಮ್ಗೆ ಇಷ್ಟು ಜನ ಕಂಡುಹಿಡಿಬೇಕು ಅಂದ್ರೆ ಅವ್ರು ದುಡ್ಡು ಚೆಲ್ಬೇಕಾಗುತ್ತೆ. ದುಡ್ಡಲ್ಲ ಮುಖ್ಯ, ಟ್ಯಾಲೆಂಟ್ ಅಂತ ಹೇಳಿ. ಅಲ್ಲ, ಅವ್ರದ್ದು ಅವನ್ ಜೀಲಿದ್ದ, ನಾನು ಕಲಸ್ ಕನ್ನಡ. ಸೊ ಸಿಕ್ಕಿದಾಗ ಅಣ್ಣ ಚೆನ್ನಾಗಿದೆ ಅಣ್ಣ, ಅಣ್ಣ ಚೆನ್ನಾಗಿದೆ, ಗೊಬ್ಬರಣ ಚೆನ್ನಾಗಿದೆ ಅಣ್ಣ, ಗೊಬ್ಬರಣ ಅಣ್ಣ ಚೆನ್ನಾಗಿದೆ ಅಣ್ಣ, ನಾವು ಗಿಲ್ಲಿ ಏನ್ ಸಮಾಚಾರ ಹಂಗೆ ಮಾತಾಡ್ತೀವಿ ಅಷ್ಟೇ. ಶೋಗಳು ಇಲ್ಲ, ಈಗ ಕೋಟ್ಲೆ ಕಿಚನ್ ಅಲ್ಲಿ ಒಂದಿನ ಸಿಕ್ಕಿದ ಅಷ್ಟೇ. ಅಂದ್ರೆ ಅವ್ರು ಆ ಚಾನಲ್, ನಾನು ಈ ಚಾನಲ್ ಇದ್ದಿದ್ದು. ಇಲ್ಲ ಸಿಕ್ಕಿಲ್ಲ. ಸಿನಿಮಾದಲ್ಲಿ ಮಾಡಿದ್ರ, ಬಟ್ ಇದರಲ್ಲಿ ಡೆವಿಲ್ ಅಂದ್ರೆ ಅವ್ರದ್ದಿದ್ದಾಗ ಶೂಟ್, ನಂದು ಒಂದು ಸಾಂಗ್ ಶೂಟ್ ಇತ್ತು ಅಷ್ಟೇ. ಎಂಡ್ ಡೆವಿಲ್ ಅಲ್ಲಿ ಮಾಡಿದ್ದು, ಕಾಂಬಿನೇಷನ್ ಇಲ್ಲಿ. ಸೊ ಆಯ್ತು, ಈಗ ನಾವು ತಿಕ್ಲು ರಾಮನ್ ಬಗ್ಗೆನೇ ಮಾತಾಡೋಣ. ಇಲ್ಲಿ ತಿಕ್ಲು ರಾಮನ್ ಬಗ್ಗೆ ಜಾಸ್ತಿ ಬಿಗ್ ಬಾಸ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ರಿ. ನಮ್ಗೆ ನಾವ್ ಏನ್ ಹೇಳೋಣ, ಅಲ್ಲಿಂದ ಹೋಗುದು ಬಿಟ್ಕೊಡಕ್ಕೂ ಆಗಲ್ಲ. ಬಿಟ್ಕೊಡಂಗಿಲ್ಲ ಅಂದ್ರೆ ನಾವ್ ಯಾಕೆ ಮಾತಾಡೋದ? ಇನ್ನು 3 ದಿನಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಅವಾಗ ಅವರು ಹಚ್ಚಕ್ ಬರ್ತಾರೆ, ಹಿಡೀರಿ ಕೇಳಿ. ಏನು ತಪ್ಪಾಗಿ ಸೊ ಈ ತಿಕ್ಲು ರಾಮ ಸಿನಿಮಾದಲ್ಲಿ ಏನ್ ಕ್ಯಾರೆಕ್ಟರ್? ಆಕ್ಚುಲಿ ಸ್ಟೇಜ್ ಮೇಲೆ ಎಲ್ಲರನ್ನು ಕಾಲ್ ಎಳಿತಾ ಇದ್ರೆ, ತಿಕ್ಲು ರಾಮದಲ್ಲಿ ಅವ್ರ ಪಾಪ ಅವ್ರು ಹೀರೋ ಮಾಡಿರೋ ರಾಮ ಒಂಥರ ಇರ್ಬೋದು, ಬಟ್ ನಾವುಗಳೆಲ್ಲ ಕಾಮಿಡಿಯನ್ಸ್ ಎಲ್ಲ ತಿಕ್ಲುಗಳೇ ತಾನೆ. ತಿಕ್ಲಾಗಿ ಏನೋ ಒಂದು ಕಾಮಿಡಿ ಮಾಡಿ ಜನರನ್ನ ನಗಿಸ್ಲೇಬೇಕು. ಸೊ ತಿಕ್ಲು ರಾಮ ಟೈಟಲ್ ಚೆನ್ನಾಗಿದೆ, ಯಾಕಂದ್ರೆ ಎಲ್ಲರದ್ದು ಒಂದು ನಾಡಪದ. ಹಳ್ಳಿ ಕಡೆ ಎಲ್ಲ ತಿಕ್ಲು ಹೋಗೋ, ತಿಕ್ಲು ಬಾ ಅಂತಂತಾರೆ. ಸೊ ಆ ಪದನ್ನ ಇಟ್ಕೊಂಡು ಒಂದು ಟೈಟ್ಲ್ ಮಾಡೋದು, ಅದಕ್ಕೊಂದು ಅದ್ಭುತವಾದ ಕತೆ ಮಾಡಿರೋದು ಬಹಳ ಖುಷಿ ಆಗುತ್ತೆ. ಸರ್ ಆಕ್ಚುಲಿ ನೀವು ಅವಾಗಲೇ ಹೇಳ್ತಾ ಇದ್ರಿ ತಿಕ್ಲು ರಾಮ ಅನ್ನೋ ಟೈಟಲ್ ಇಷ್ಟೊಂದು ತೂಕ ಇದೆಯಾ? ಯಾಕಂದ್ರೆ ಅವ್ರನ್ನೆಲ್ಲ ದೊಡ್ಡ ವಿದ್ವಾಂಸರನ್ನೆಲ್ಲ, ಅದೇ ನನಗೆ ಗೊತ್ತಿಲ್ಲ. ನಮ್ಮ ಇವರು ರಾಜ್ವೀರ್ ಅವರು ಅದೇ ಕತೆ ಬರ್ದಿರೋರು, ಅವ್ರು ಹೇಳ್ತಿದ್ರಲ್ಲ ಸರ್. ನನಗೆ ಏನು ಗೊತ್ತಾ, ಸ್ವಲ್ಪ ಗೊತ್ತಿರುತ್ತೆ, ಗೊತ್ತು ಅಂತ ಮಾತಾಡಕ್ ಹೋದ್ರು ತಪ್ಪಾಗುತ್ತೆ. ಸೊ ತಿಳಿದವ್ರು ಮಾತಾಡಿದಾಗ ಅದನ್ನ ಅರ್ಥ ಮಾಡ್ಕೊಬೇಕು. ಸೊ ಅವ್ರು ಹೇಳಿದ್ರು, ಇಲ್ಲ ಇವ್ರನ್ನ ವಿವೇಕಾನಂದ ಅವ್ರನ್ನ ಹಿಂಗ್ ಬೈತಾ ಇದ್ರು, ಮತ್ತೆ ಗೌತಮ್ ಬುದ್ಧವರು ಬುದ್ಧ ಮುಂಚೆನೂ ಅವ್ರು ಮಕ್ಕಳಾಗೆ ಇದ್ದು, ಅವರು ಬಾಲ್ಯ ಎಲ್ಲ ಅನುಭವಿಸಿರುವಂತವ್ರು. ಸೊ ಅವ್ರನ್ನೆಲ್ಲರೂ ಹಿಂಗೆ ಅವಾಗೆಲ್ಲ ಬಾಲ್ಯ ಅಂದ್ರೆ ಮಾಮೂಲಿ ಮಕ್ಕಳ ಮೇಲೆ ತುಂಟತನ ಎಲ್ಲ ಇರ್ತದಲ್ವಾ, ಆ ರೀತಿ ಅಂತ ಹೇಳ್ತಿದ್ರಲ್ಲ ನಮ್ಮ ರಾಜ್ವೀರ್ ಅವರು. ಅದಕ್ಕೆ ಅನ್ಸೋದು, ನಮ್ಮಪ್ಪ ನಮಗೂ ಬೈತಿದ್ನಲ್ಲ, ತಿಕ್ಲು ನನ್ ಮಗನೇ ಬೇಗ ಹೋಗಿ ಅಲ್ಲಿ ಗದೆ ತಾವು ಇವ್ರು ಯಾಕೆ ಬರೋಕು ಅನ್ವಾ, ತಿಕ್ಲು ನನ್ ಮಗನ್ ಬೈತಾನೆ ಕೆಲಸ ಮಾಡಿದ್ರು ಅಂತ ಬೈಕತ್ತಿದ್ದು. ಸೊ ಯಾಕೆ ಇವ್ರು ನೋಡಿದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳ ಉದಾಹರಣೆ ಕೊಟ್ಟಾಗ ಅಪ್ಪ ಬೈದಿದ್ದು ಅವ್ರ ತರನೇ ಆಗ್ಲಿ ಅಂತ ತಾನೆ, ಖುಷಿ ಆಗುತ್ತೆ ಅಷ್ಟೇ. ಸೊ ನಿಮ್ಗೆ ಒಂಥರ ಪ್ರೌಡ್ ಆಗ್ತಿದೆ ಇವಾಗ? ಪ್ರೌಡ್ ಆಗೇ ಆಗುತ್ತೆ. ಫೋನ್ ಮಾಡಿ ಹೇಳ್ತೀರಾ ಬೈರಿ ಜಾಸ್ತಿ ನಮ್ಮಪ್ಪಂಗ, ಯಾಕೆ ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ಲ ಅಣ್ಣ, ಈಗ ಫೋನ್ ಮಾಡಿ ಬೈಯಪ್ಪ ಅಂದ್ರೆ ಬಾಯಿ ಬಂದಂಗ್ ಬೈತೀನಿ ಅಲ್ಲ ಸರ್, ಇನ್ನು ಒಳ್ಳೇದಾಗತ್ತಲ್ಲ ಅದು. ಸಾಕು, ಅದು ಯಾರ್ರೀ ಫೋನ್ ಮಾಡಿಸ್ಕೊಂಡ್ ಬೈಸ್ಕೊಂಡ್ರೆ ಒಳ್ಳೇದಾಗದ? ಅದು ಅದಾಗದೇ ಬರ್ಬೇಕು. ಅಂದ್ರೆ ಅವ್ರ ಬಾಯಿಂದಲೇ ಬರ್ಬೇಕು. ದೇವ್ರು ವರ ಕೊಡ್ಬೇಕು, ನೀನು ಕೊಟ್ಟಂಗೆ ಆಕ್ಟ್ ಮಾಡು, ನಾನ್ ತಕೊಂಡಂಗೆ ಆಕ್ಟ್ ಮಾಡ್ತೀನಿ ಅಂತ ಹೇಳ್ಬಾರ್ದು. ದೇವ್ರ ಮುಂದೆ ಕೈ ಮುಗ್ದಾಗ, ನಪ್ಪನೇ ಒಳ್ಳೇದ್ ಮಾಡಪ್ಪನೇ, ನನ್ಗೆ ಇಂಥದ್ದು ಅಂತ ಹುಡುಗಿ ಸಿಗುತ್ತೋ, ಇಂಥ ಇದು ಸಂಬಳ ಸಿಗುತ್ತೋ, ಬಲಗಡೆ ವರ ಕೊಡಪ್ಪ ಅಂತ ಮನ್ಸಲ್ಲಿ ಬೇಡ್ಕೋಬೇಕು. ನಾವು ಪುರೋಹಿತರಿಗೆ ಬಲಗಡೆ ಹೂ ಕೆಡಿಗೆ ನಾನು ಕೇಳ್ಕತ್ತೀನಿ ಅಂತ ಹೇಳ್ಬಾರ್ದು. ನಾನೇನೋ ಪಂಚ್ ಕೊಡೋಣ ಅಂತ ಹೋದೆ, ಪಂಚ ಮಾಡ್ಬಿಟ್ರಿ. ಏನ್ ಪಂಚ್ ಕೊಟ್ಬಿಡಿ, ಕೊಟ್ಟೆ ಅದ್ರ ಪಂಚ ಮಾಡಕ್ರಿ. ಈಗ ಹೇಳ್ತಾ ಇರ್ತಾನೆ, ನಮ್ಮ ಅಪ್ಪಂಗ್ ಫೋನ್ ಮಾಡಿ ನೀವ್ ಬೈ ಅಂದ್ರೆ ಬೈತಾನೆ. ಅದ್ರ ಬದಲು ಅವನಾಗ ನಮ್ಮ ಅಪ್ಪನೇ ಬೈಬೇಕು. ಆಶೀರ್ವಾದ ಯಾವಾಗ್ಲೂ ಮನ್ಸಾರೆ ಮಾಡ್ಬೇಕು, ಮಾಡೋದು ನನಗಂತ ಹೇಳ್ಕೋಬಾರ್ದು. ಓಕೆ ಸರ್, ಇವಾಗ ನಿಮ್ಮ ಜರ್ನಿ ಹೇಗೆ ನಡೀತಾ ಇದೆ? ಯಾವ ಸಿನಿಮಾ ಈಗ ಜರ್ನಿ? ಈಗ ತಿಕ್ಲು ರಾಮ, ಮತ್ತೆ ಇವ್ರದೇ ಇನ್ನೊಂದು ಸಿನಿಮಾ, ಒಂದ್ 2-3 ಸಿನಿಮಾಗಳಿವೆ. ಆಮೇಲೆ ಒಂದು ಅಲಗಲಿ ಮಾಡ್ತಿದ್ವಿ ಅಂತ ಹೇಳಿದೆ ಲಾಸ್ಟ್ ಟೈಮ್. ಒಂದ್ಸಲ ಅಲಗಲಿ ನನ್ ಮಕ್ಳು ಇದೆ, ಮಕ್ಕಳು. ಇನ್ನಷ್ಟು ಸ್ತ್ರೀ ಅನ್ನೋ ಸಿನಿಮಾಗಳಿವೆ, ಸ್ತ್ರೀ ಇದೆ. ಮತ್ತೆ ನಾ ಅಜಯ್ ರಾವ್ ಸರ್ದು ಹೊಸ ಮೂವಿ ಬರ್ತಾ ಇದೆ, ಬಾಹುಬಲಿ ಡೈರೆಕ್ಟ್ರು, ಅದ್ರಲ್ಲೂ ಮಾಡ್ತಾ ಇದೀನಿ. ಸೊ ಅದಾದ್ಮೇಲೆ ಇನ್ನಷ್ಟು ಜನರನ್ನ ನಗ್ಸೋದಿಕ್ಕೆ ಗಿಚ್ಚಿ ಗಿಲಿಗಿಲಿ ಜೂನಿಯರ್ ಅಂತ ಇನ್ನೇನೋ ಲಾಂಚ್ ಆಗ್ತಾ ಇದೆ, ಬಿಗ್ ಬಾಸ್ ಮುಗಿದ್ಮೇಲೆ ಲಾಂಚ್ ಆಗ್ತಾ ಇದೆ. ಸೊ ಅದಕ್ಕೂ ಬರ್ತಾ ಇದೀವಿ, ನಗ್ಸೋದಿಕ್ಕೆ, ನಗೋಕೆ ನೀವು ರೆಡಿಯಾಗಿ, ನಗ್ಸೋದಿಕ್ಕೆ ನಾವು ರೆಡಿ ಆಗ್ತೀವಿ. ನಗೋ ಕೆಲಸದಲ್ಲಿ ಫುಲ್ ಬಿಸಿ ಆಗಿದೆ. ಖಂಡಿತ. ನನಗೆ ದೇವ್ರು ಕೊಟ್ಟರೆ ಕಾಯಕ ಏನು ಅಂದ್ರೆ, ಜನರು ನಗ್ಸು, ನೀನು ನಗ್ತಾ ಇರು ಅಷ್ಟೇ ಅಲ್ವಾ? ಏನು ಹೊತ್ಕೊಂಡು ಹೋಗೋದು, ಸತ್ತಾಗ ಏನು ಹೊತ್ಕೋಗಲ್ಲ, ಮುಖದ ಮೇಲೆ ಸ್ಮೈಲ್ ಇದ್ರೆ ಸಾಕು. ಸರ್, ಇವಾಗ ಬಿಗ್ ಬಾಸ್ ಮನೆಯಿಂದಾನೇ ಬಂದ್ರಿ ಅಂತ ಹೇಳಿದ್ರೆ, ಹೋಗಿದ್ದು. ಏನ್ ಮಾಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ, ನಾವು ಗಿಚ್ಚಿ ಗಿಲಿಗಿಲಿ ಪ್ರಮೋಟ್ ಮಾಡ್ಬಿಟ್ಟು ಬಂದು. ಓಕೆ.
ಹ್ಮ್ ಸೊ ಏನ್ ತುಂಟತನ ಮಾಡಿದ್ರಿ ಇಲ್ಲಿ? ತುಂಟತನ ಅಂದ್ರೆ ಮಾಮೂಲಿ ರಕ್ಷಿತಾ ಇದ್ರು, ಅವ್ರು ರೇಗಿಸ್ತೋ, ಮತ್ತೆ ಇಲ್ಲ ಇವ್ರ ರಕ್ಷಿತವ್ರು ರೇಗಿಸ್ತೋ, ಅಶ್ವಿನಿ ಮೇಡಮ್ ಮಾತಾಡಿಸ್ತೋ, ನಮ್ ಗಿಲ್ಲಿ ಮಾಮೂಲಿ ಕಾಮಿಡಿ, ಗಿಲ್ಲಿ ಜೊತೆ ನಾವು ಕಾಮಿಡಿಯನ್ಸ್, ನಾವು ಕಾಮಿಡಿ ಆಗಿ ಮಾತಾಡ್ಕೊಂಡಿತ್ತು. ಹೆಂಗೆ ಜರ್ನಿ ಅಂದ್ರೆ ನಮ್ಗೆ ಏನಾಗುತ್ತೆ ಅವ್ರ ಜರ್ನಿ ಮಾಡೋಕೆ ಗೊತ್ತು, ಬಟ್ ನಮ್ಗೇನು ಹೋದಾಗ ನಾವು ಎಂಜಾಯ್ ಮಾಡ್ಬೇಕು. ನಮ್ಮ ಹುಡುಗರು ಇವರು ಮಿಮಿಕ್ರಿ ಮಾಡಿದ್ರು, ಆಕ್ಟಿಂಗ್ ಮಾಡಿದ್ರು, ಅವ್ರ ಜೊತೆ ಒಂದಷ್ಟು ಫನ್ ಮಾಡಿ ಅದಾದ್ಮೇಲೆ ನಮ್ಮ ಶೋ ಗಿಚ್ಚಿ ಜೂನಿಯರ್ನ ಸಪೋರ್ಟ್ ಮಾಡಿ ನಮ್ಮ ಬಿಗ್ ಬಾಸ್ ನೋಡುವಂತ ಎಲ್ಲ ಅಭಿಮಾನಿಗಳನ್ನೂ ಕೇಳ್ಕೊಂಡು, ಯಾಕಂದ್ರೆ ನಗು ಒಂದು ದೊಡ್ಡ ಅಲೆ ಅಂತ ಹೇಳ್ತಾರೆ, ಯಾವತ್ತೂ ಅಲೆ ನಿಲ್ಬಾರ್ದು, ಅಂದ್ರೆ ಅಲೆ ಯಾವತ್ತೂ ನಿಲ್ಲಲ್ಲ. ಸೊ ನಗು ಅನ್ನೋದು ಒಂದು ದೊಡ್ಡ ಅಲೆ ಅಂತ ಹೇಳ್ತೀನಿ. ಸೊ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಸರ್ ಇವಾಗ ನಿಮ್ಮ ಸಪೋರ್ಟ್ ಯಾರಿಗೆ ಬಿಗ್ ಬಾಸ್ ಅಲ್ಲಿ? ನಿಮ್ಮ ಸಪೋರ್ಟ್ ಯಾರಿಗೆ? ನೀವು ಸಪೋರ್ಟ್ ಅಂದ್ರೆ ಈಗ ಇರೋದೇ 5 ಜನ. ಸೊ ನಾನು ಅವತ್ತು ಹೇಳ್ದಂಗೆ, ನಾನು ಮಂಡ್ಯ ಜಿಲ್ಲೆ, ನಮ್ಮ ಮಳವಳ್ಳಿ ತಾಲೂಕು ನಮ್ ಗಿಲ್ಲಿ, ಯಾಕಂದ್ರೆ ನಮ್ಮ ಅತ್ತೆ ಇದ್ದಿರೋ ಮನೆ ಪಕ್ಕದಲ್ಲಿ ಇರೋಂಥದ್ದು ಗಿಲ್ಲಿ. ನೆಕ್ಸ್ಟ್ ಇದನ್ನ ನಾವು ಅವ್ನಿಗೆ ಸಪೋರ್ಟ್ ಮಾಡ್ತೀನಿ ಮಂಡ್ಯ ಜಿಲ್ಲೆನಾಗಿ. ಬಟ್ ಎಲ್ಲರೂ ಆಟ ಆಡಿದಾರಲ್ಲ. ಮಗಳು ಮನೆ ಪಕ್ಕ? ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಇರೋದು, ಅವ್ರ ಮನೆ ಮನೆ ಪಕ್ಕ ದಡತ್ಪುರದಲ್ಲೇ ಇರೋದು. Okay. ಅದ್ರ ಪಕ್ಕ ನಮ್ಮ ಅತ್ತೆ ಕೊಟ್ಟಿರೋದು ಕುರುಂಪುರಕ್ಕೆ. ಹ್ಮ್. ಸೊ ನಮ್ಮ ಹುಡುಗ ಗಿಲ್ಲಿ ಅಂತೀವಿ. ಈಗ ನಾನು ಮಂಡ್ಯದವನು, ಈಗ ನಮ್ಮ ಮಂಡ್ಯದವ್ರು ಅವನು ಹಂಗೆ ಸಪೋರ್ಟ್ ಮಾಡಿರ್ತಾನೆ, ಯಾಕೆಂದ್ರೆ ಅಭಿಮಾನ ಇದ್ದೇ ಇರ್ತದೆ. ನಮ್ಮೂರು ಅಂತ ಇದ್ದೇ ಇರುತ್ತೆ. ನಾವು ಅದ್ರ ಪ್ರಕಾರ ನಾನು ಗೆಲ್ಲಿ ಅಂತ ಹೇಳ್ತೀನಿ. ಸೊ ಇನ್ನು ಯಾರು ಗೆಲ್ಬೇಕು ಅಂತ ಕೇಳಿದ್ರೆ, ಗುರು ಎಲ್ರು ಗೆಲ್ಲಿ ಬಿಡಿ ಅಂತೀನಿ. 3 ತಿಂಗಳು ಜರ್ನಿ ಮಾಡಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಎಲ್ರು ಗೆಲ್ಲಿ ಅಂತಲೇ ಆಶಿಸ್ಬೋದು ನಾನು, ಯಾಕಂದ್ರೆ ನಾನು ಹೋದಾಗ ನಾನು ಗೆದ್ದಿಲ್ಲ ಅದಕ್ಕೆ. ಅಲ್ಲ ಅಂದ್ರೆ ಈಗ ನಿಮ್ ಸಪೋರ್ಟ್ ಗಿಲ್ಲಿಗೆ. ಬಟ್ ಇವಾಗ ಗಿಲ್ಲಿ ಗೆಲ್ಬೇಕು ಅನ್ನೋದು ತುಂಬಾ ಕಡೆ. ಸರಿ, ನಿಮ್ಮ ಇಂಟರ್ವ್ಯೂ ಹೇಳಿದೀನಿ, ಅದನ್ನ ನೀವು ಹೆಂಗ್ ಎಡಿಟ್ ಮಾಡಿದ್ರು ಗೊತ್ತಿಲ್ಲ. ನಾನು ಹೇಳುದು ಅಶ್ವಿನಿ ಮೇಡಮ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ, ನಾನು ಅವ್ರ ಹೋರಾಟಗಳನ್ನ ನೋಡಿದ್ದೀನಿ ಅಂದಿದ್ದೀನಿ. ಸೊ ಅವರೇ ಗೆಲ್ಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ. ಅದು ಏನಾಗಿದೆ ಅಂತ ನನಗೆ ಕ್ವಶನ್ ಬಂತು, ಈ ತರ ಹೇಳಿದಿರಿ ನೀವು ಅಂತೆಲ್ಲ ನೋಡಿದೆ. ನಾನು ಅವರೇ ಗೆಲ್ಬೇಕು ಅಂತ ಹೇಳಿಲ್ಲ, ಯಾಕಂದ್ರೆ ನೀವು 5 ಜನ ಆಟಗಾರ ಆಕ್ಚುಲಿ ಸ್ನೇಹಿತರೆ ಎಲ್ಲ. ಗಿಲ್ಲಿ ನನಗ್ ಸ್ನೇಹಿತ, ರಘು ಸ್ನೇಹಿತ, ರಕ್ಷಿತಾ ಒಬ್ಳು ನಂಗೆ ಪರಿಚಯ ಇಲ್ಲ. ಸೊ ಧನುಷ್ ಅವ್ರ ಸ್ನೇಹಿತರು, ಕಾವ್ಯ ಅವ್ರ ಸ್ನೇಹಿತರು, ಎಲ್ಲ ಸ್ನೇಹಿತರಾದಾಗ ನೀವು ಯಾರು ಗೆಲ್ಬೇಕು ನಾನು ಎಲ್ಲರೂ ಗೆಲ್ಲಿ ಅಂತ ಹೇಳ್ತೀನಿ. ಸೊ ಅದ್ರಲ್ಲಿ ಸ್ಪೆಷಲ್ ನಿಮ್ಮ ಮನೇಲಿ 5 ಜನ ಇರ್ತಾರೆ, ಈ 5 ಜನದಲ್ಲಿ ಯಾರಿಗೆ ಅವಾರ್ಡ್ ಕೊಡ್ಬೇಕು ಅಂತ ಕೇಳಿದ್ರೆ, ಸರ್ ನಮ್ಮ 5 ಜನಕ್ಕೂ ಕೊಟ್ಬಿಡಿ, ಮನೆ ತುಂಬಾ ಆಯ್ತದ ಅವಾರ್ಡ್ ಅಂತೀರಿ. ಒಬ್ರಿಗೆ ಕೊಡೋದು ಅಂದ್ರೆ ಯಾರಿಗೆ ಅಂತೀರಿ? ಯಾರು ಟ್ಯಾಲೆಂಟ್ ಇದೆ ಅವ್ರಿಗೆ ಕೊಡಿ ಅಂತೀನಿ. ಸೇಮ್ ಟು ದಟ್ಸ್ ಆಲ್. ಓಕೆ, ಸಿಕ್ತಾ ಉತ್ತರ? ಅದನ್ನ ಹೆಂಗಾಗಿದೆ ಪೋಟ್ರೆ ಬೇರೆ ತರ ಆಗಿದೆ. ಅವತ್ತು ಮಾತಾಡಿರೋದು ನಾನು ಅಶ್ವಿನಿ ಮೇಡಮ್ ಅವ್ರ ಜೊತೆ ಕೆಲಸ ಮಾಡಿದೀನಿ, ಅವ್ರ ಹೋರಾಟಗಳನ್ನು ನೋಡಿದೀನಿ ಅಂತ ಹೇಳಿದೀನಿ, ಬಟ್ ಅವರೇ ಗೆಲ್ಲಿ ಅಂತ ನಾನು ಹೇಳಿಲ್ಲ. ಹಂಗೆ ಹೇಳಕ್ಕೂ ಆಗಲ್ಲ, ಯಾಕಂದ್ರೆ ನಾನು ಒಬ್ಬ ಕಲಾವಿದ. ನಾನು ಬಿಗ್ ಬಾಸ್ ಸ್ಪರ್ಧಿಯಾಗಿ ಆಚೆಗೆ ಬಂದಿದ್ದೀನಿ. ಅಲ್ಲಿ 18 ಸೀಟಿಂದ ಕೊನೆಗೆ 6 ಸೀಟೇ ಉಳ್ಕೊಳ್ಳೋದು, 5 ಸೀಟೆ. ಅದರಲ್ಲಿ ಕೊನೆಗೆ ಒಬ್ರಿಗೆ ಮಾತ್ರ ಕಪ್ ಸಿಗೋದು. ಸರ್ ಈಗ ನಿಮ್ಮ ಪ್ರಕಾರ, ಗೆಸ್ ಪ್ರಕಾರ ಸುದೀಪ್ ಸರ್ ಎರಡೂ ಬದಿಯಲ್ಲಿ ಯಾರ್ಯಾರು ಇರಬಹುದು? ನೀವ್ ಹೇಳಿದ್ರಲ್ಲ, ಅಲ್ಲ ಟ್ಯಾಲೆಂಟ್ ಇರೋರು ಅಂತ. ನನಗೆ ಅಲ್ಲಪ್ಪ, ನಿಮ್ಮಲ್ಲಿ ಒಂದು ಉತ್ತರ ಬಂದು ನನ್ನೊಂದು ಉತ್ತರ ಯಾಕೆ? ಹಂಗಲ್ಲ ಸರ್, ಈಗ ನಿಮ್ ಗೆಸ್ ಪ್ರಕಾರ, ಈಗ ನನ್ ಬಿಡಿ, ಟ್ಯಾಲೆಂಟ್ ಎಲ್ಲರಿಗೂ ಇದೆ ಅನ್ಕೊಳ್ಳೋಣ. ಸೊ ನಿಮ್ ಗೆಸ್ ಪ್ರಕಾರ? ಸರ್ ನಮ್ ಗೆಸ್, ಬಿಗ್ ಬಾಸ್ ಅನ್ನೋದು ಗೆಸ್ ಹೆಂಗ್ ಮಾಡ್ತೀರಾ? ನಿಮ್ ಗೆಸ್ ಸರ್. ನನ್ ಗೆಸ್ ನಾನು ಹೇಳ್ತೀನಿ. ಒಂದ್ ಕೈ ಗಿಲ್ಲಿ ಇರ್ತಾರೆ, ಇನ್ನೊಂದ್ ಕೈಗೆ, ಒಂದ್ ಕೈ ಗಿಲ್ಲಿಗೆ, ಇನ್ನೊಂದ್ ಕೈ ಗ್ಯಾರಂಟಿ. ನನ್ನ ಆಸೆ ಇರೋದು ಒಂದ್ ಕೈ ಗಿಲ್ಲಿಗೆ, ಇನ್ನೊಂದ್ ಕೈ 2-3 ಜನ ಅವ್ರೆ. ಅಲ್ಲ 2-3 ಜನ ಅವ್ರೆ ನನ್ನ ಇದ್ರಲ್ಲಿ. ನನ್ಗೂ ಇಷ್ಟವಾದವ್ರು ಅವ್ರೆ ಅಲ್ವಾ, ಅಂದ್ರೆ ಗಿಲ್ಲಿ. ಈ ಕಡೆನು ಈ ಕೈಲೂ ಇಂಥವ್ರು ಇರ್ಬೇಕು ಅನ್ನೋದು ಆಸೆ ಇದೆ. ಅಶ್ವಿನಿ ಮೇಡಮ್ ಅವರಾಗ್ಲಿ, ರಕ್ಷಿತರವರಾಗ್ಲಿ, ಕಾವ್ಯ ಆಗ್ಲಿ, ರಘು ಆಗ್ಲಿ, ಧನುಷ್ ಆಗ್ಲಿ, ಇಷ್ಟ ಜನದಲ್ಲಿ ಯಾರು ಒಬ್ರು ಯಾರು ಉಳ್ದಿಲ್ವಲ್ಲ ಅಷ್ಟೇ. ಅಷ್ಟ್ ಜನದಲ್ಲಿ ಯಾರು ಇರ್ಲಿ, ಈ ಕಡೆ ಒಂದ್ ಕೈ ಗಿಲ್ಲಿ ಇರ್ತಾನೆ ಅಂತ ನನ್ಗೆ ನೀವು ಅಭಿಪ್ರಾಯ ಕೇಳ್ತಿರಲ್ವಾ, ನನ್ನ ಅಭಿಪ್ರಾಯ ಈ ಕಡೆ ಗಿಲ್ಲಿ ಇರ್ತಾನೆ, ಈ ಕಡೆ 5 ಜನದಲ್ಲಿ ಒಬ್ರು ಇರ್ತಾರೆ. ಉತ್ತರ ಸಿಕ್ತು. ಸೊ ಫೈನಲ್ ಆಗಿ ನೀವು ಆಕ್ಚುಲಿ ಗಿಲ್ಲಿ ಬಗ್ಗೆನೇ ಮಾತಾಡೋದಾದ್ರೆ, ಈಗ ಗಿಲ್ಲಿ ಬಗ್ಗೆ ತುಂಬಾ ವಿವಾದಗಳು ಬರ್ತಾ ಇದೆ. ಏನಪ್ಪಾ ವಿವಾದಗಳ? ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ ಸರ್. ಏನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವೋ, ಒಂದು ಕಡೆ ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ರ್ಯಾಲಿ ಹೋಗ್ತಾ ಇದಾರೆ, ಮತ್ತೆ ಪಾದಯಾತ್ರೆ ಮಾಡ್ತಾ ಇದಾರೆ. ಅದು ಗೆಲ್ಲಿಸ್ಬೇಕು ಅಂತ ರ್ಯಾಲಿ ಅಲ್ಲ ಸರ್, ಅದು ಅಭಿಮಾನ. ಅದು ಅದನ್ನೇ ಹೇಳ್ತಾ ಇರೋದು. ಒಬ್ಬ ಕಲಾವಿದ, ಒಂದು ಕಲಾವಿದಂಗೆ ಸಿಗೋದೇನು ಅಂತಂದ್ರೆ, ಅವ್ನಿಗೆ ದುಡ್ಡು ಸಿಗ್ಬೋದು, ಅವ್ನಿಗೊಂದು ಐಶ್ವರ್ಯ ಜೀವನ ಸಿಗ್ಬೋದು, ಎಲ್ಲ ಸಿಗ್ಬೋದು, ಬಟ್ ಜನಗಳ ಪ್ರೀತಿ ಸಿಗೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಒಬ್ಬ ಕಲಾವಿದಂಗೆ ಮಾತ್ರ ಜನಗಳ ಪ್ರೀತಿ ಸಿಗೋದು. ಸೊ ಆ ಪ್ರೀತಿನೇ ಇವಾಗ ಗಿಲ್ಲಿಗೆ ಸಿಗ್ತಾ ಇದೆ. ಬಟ್ ಆ ಪ್ರೀತಿ ಸಿಕ್ಕಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಗಿಲ್ಲಿನ ಸೋಲಿಸ್ಬೇಕು ಅಂತ ಒಂದು ಕಡೆ ರೆಡಿ ಆಗಿದೆ. ಹಣ ಚೆಲ್ತಾ ಇದೆ, ಹಣ ಬಲ ಎಲ್ಲ. ನೀವ್ ಅನ್ಕೊಳ್ಳೋದು ಅಷ್ಟೇ ಸರ್. ನೀವು ಹಣ ಎಷ್ಟು ಕೋಟಿ ಇರೋನ್ಗೆ, ಎಷ್ಟು ಕೋಟಿ ಇದ್ರೇನ್ ಸರ್, ಯಾರು ಹಣ ಚೆಲ್ಲಿ ಒಬ್ಬನ್ ಸೋಲ್ಸಕ್ಕೂ ಆಗಲ್ಲ, ಗೆಲ್ಸಕ್ಕೂ ಆಗಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ಕೊಳ್ಳಿ, ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಬಿಗ್ ಬಾಸ್ ಅಲ್ಲಿ ನಾನು 9 ವಾರ ಇದ್ಬಿಟ್ಟು ಬಂದಿದ್ದೀನಿ. 500 ಕೋಟಿ ಇರೋರು ಬಂದು ಬಿಗ್ ಬಾಸ್ ಅಲ್ಲಿ ಇರಕ್ಕಾಗಿಲ್ಲ. ಟ್ಯಾಲೆಂಟ್ ಇರೋರು ಮಾತ್ರ ಇರಕ್ಕಾಗಿರೋದು. ಅರ್ಥ ಆಯ್ತಾ? ಹಣ ಬಲ ಗಿಣ ಬಲ ಅದೆಲ್ಲ ಇಲ್ಲ ಸರ್.
ರೂಮರು. ಈಗ ನೋಡ್ರಿ, ಊರಲ್ಲಿ ಒಂದು ಒಳ್ಳೇದ್ ಮಾತಾಡೋರು ಇರ್ತಾರೆ, ಕೆಟ್ಟದ್ ಮಾತಾಡೋರು ಇರ್ತಾರೆ. ನಮ್ ಕೆಲ್ಸನೇ ನಾವ್ ಮಾಡ್ಕೊ ಹೋಗ್ತಾ ಇರ್ಬೇಕು. ಯಾಕೆ ಹೇಳಿ, ನಾನು ಹೇಳೋದು, ಒಬ್ರು ಅಭಿಮಾನಿಗಳು ಒಂದು ಟ್ಯಾಟೋ ಹಾಕ್ಸ್ಕೊತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ರೀ. ನಮ್ಮ ಮನೇಲೆ ಒಂದು ನನ್ನ ಹೆಸರು ಹಾಕ್ಸ್ಕೊಂಡಾಗ ಅಯ್ಯ ಕೈಯೆಲ್ಲ ನೋಯ್ತದೆ ಅಂದದ್ದು ಉಂಟು. ಹೌದೌದು. ಸೊ ಒಬ್ರು ಅಭಿಮಾನಿ ಅದೊಂದು ಅಷ್ಟು ದೊಡ್ಡ ಟ್ಯಾಟೋ ಹಾಕತ್ತಾರೆ ಅಂದ್ರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರಿಗೊಂದು ದೊಡ್ಡ ನಮಸ್ಕಾರ ನಮ್ಮ ಕಡೆಯಿಂದ, ಕಲಾವಿದರ ಕಡೆಯಿಂದ. ನಾವು 5 ಥರನೂ ಒಂದು ಸಿನಿಮಾದಲ್ಲಿ ನಾವು ಕೊಡಬೇಕು. ಸೊ ಅದೇ ರೀತಿ ಅವ್ರು ಕಾಮಿಡಿ ಇಷ್ಟ ಆಗಿರ್ಬೋದು, ನಮಗೆ ಇಲ್ಲಿ ಒಂದು ಚೇಷ್ಟೆಗಳೇ ಆಗ್ಲಿ, ಒಂದು ಒಳ್ಳೊಳ್ಳೆ ಗಳಾಗ್ಲಿ ಇಷ್ಟ ಆಗಿರ್ಬೋದು. ಅವ್ರ ಅಭಿಮಾನಕ್ಕೆ ನಾವ್ಯಾಕೆ ಇಲ್ಲ, ನೀನ್ ಅವ್ರದ್ದು ಹಾಕ್ಬೇಡ, ಅವ್ರದ್ದು ಅನ್ನಕ್ಕಾಗಲ್ಲ. ಹಾಕಿದಾರ ಗೌರವಿಸೋಣ, ಪ್ರೀತಿಸೋಣ. ಹೇಗನ್ಸುತ್ತೆ ಅಂದ್ರೆ ಅವ್ರ ಟ್ಯಾಲೆಂಟ್ ಇಲ್ಲ. ನಿಮ್ಗೆ 9-10ನೇ ಸೀಸನ್ ಇಂದ ಬಿಗ್ ಬಾಸ್ ಇಸ್ ಟ್ರೆಂಡ್. ನಾನು ನೋಡುದು ಅದು 1ನೇ ಸೀಸನ್ ಇಂದಲೂ ಟ್ರೆಂಡೇ. ಸೊ ಇಷ್ಟು ಇನ್ನೂ 10ನೇ ಸೀಸನ್ ಅಲ್ಲಿ ನೀವು ನೋಡಿದ್ರೆ 10ನೇ ಸೀಸನ್ ಆಗ್ಲಿ, 11 ಆಗ್ಲಿ, 12 ಆಗ್ಲಿ, ಅಷ್ಟು ಕ್ರೇಜ್ ನೋಡಿದ್ರಿ ಅಲ್ವಾ. ಸೊ ಅದು ಅವ್ರವ್ರು ಉಳಿಸ್ಕೊಂಡು ಬಂದಿರೋಂಥದ್ದು. ಜನಗಳಿಗೆ ಅವರ ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆಗಿ ಇಷ್ಟು ಕ್ರೇಜ್ ಇದಾಗಿರೋದು. ಗಿಚ್ಚಿಗಿಲಿ ಜೂನಿಯರ್ ಇನ್ನೇನು ಬಿಗ್ ಬಾಸ್ ಮುಗಿದ್ಮೇಲೆ ಬರ್ತಾ ಇದೆ. ನೀವು ರೆಡಿ ಆಗಿರಿ, ನಗ್ಸಕ್ಕೆ ನಾವು ರೆಡಿ ಆಗಿರ್ತೀವಿ. ಅದ್ರಲ್ಲಿ ಏನು ಗೊತ್ತಾ ಬೇಜಾರು, ಮಕ್ಕಳು ಈಗ ಬೇಬಿ ಸಿಟ್ಟಿಂಗ್ ಓಪನ್ ಮಾಡ್ತಾ ಇದೀವಿ ನಾವು. ಅಲ್ಲಿ ದಿನ ಡೈಪರ್ ಹಾಕು, ಅನ್ನ ತಿನ್ಸು, 12 ಗಂಟೆ ಮಲಗ್ಸು, ಲಾಲಿ ಆಡು, ಅದೇ ಇದ್ದಾಗ ಡೈಲಾಗ್ ಹೇಳು ಅಂತ ಕೇಳ್ಕೊಂಡು ಅದನ್ನು ಎಂಜಾಯ್ ಮಾಡ್ತೀವಿ. ಸರಿ, ಸೊ ಥ್ಯಾಂಕ್ ಯು ಸೊ ಮಚ್. ನಾವು ಮೆಂಟರ್ಸು, ನಮ್ಮ ಜೊತೆ ಮಕ್ಕಳು. ಅವ್ರು ಬಂದ್ಮೇಲೆ ಐ ಆಮ್ ನಾಟ್ ಮೆಂಟರ್ಸ್, ಐ ಆಮ್ ಮೆಂಟಲ್ಸ್. ಮಕ್ಕಳು ಅವ್ರ ತಾಯಿ ಅಂದ್ರೆ ಅಂತಾರೆ, ಸಂಭಾಳ್ಸಕ್ ಆಗಲ್ಲ ಸಾರ್, ಏನ್ ಹಠ ಮಾಡ್ತಾನೆ. ಮತ್ ನನ್ನ ಹತ್ರಕ್ ತಂದಿದ್ದಿಲ್ಲಮ್ಮ, ನಾನ್ ಹೆಂಗಮ್ಮ ಡೈಲಾಗ್ ಹೇಳ್ಕೊಡ್ಲಿ ಅಂತೀನಿ ನಾವು ಹಂಗೆ. ಸೊ ಅದೊಂಥರ ನೋಡೋಣ, ಇದು ಹೊಸತನ ಹೆಂಗಾಗಿರುತ್ತೆ ನೋಡ್ರಿ. ಥ್ಯಾಂಕ್ ಯು ಸೊ ಮಚ್.